ಹಾಯ್, ವೆಲ್ಕಮ್ ಟು ಡ್ಯಾನ್ಸಿಂಗ್ ನೀಡಲ್ಸ್. ನಾನಿವತ್ತು ಒಂದು ಚಿಕ್ಕದಾದ ಒಂದು ಟಿಪ್ ಹೇಳ್ತಾ ಇದ್ದೀನಿ ನಿಮಗೆ. ಲಾಸ್ಟ್ ಟೈಮ್ ಒಂದು ವಿಡಿಯೋನಲ್ಲಿ ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ವರ್ಕ್ ಮಾಡಬೇಕು, ಕಡಿಮೆ ಬಟ್ಟೆ, ಮೇನ್ ಬಟ್ಟೆ ಕಡಿಮೆ ಬಿದ್ದರೆ ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ನೀವು ವರ್ಕ್ ಮಾಡಬೇಕು ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ಆ ಬಟ್ಟೆನ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಬಟ್ಟೆನ ಒಂದ್ರ ಮೇಲೆ ಒಂದು ಹಾಕ್ಕೋಬೇಕು. ಕೆಳಗಡೆ ಮೇನ್ ಬಟ್ಟೆ ಇದೆ, ಮೇಲ್ಗಡೆ ಇರೋದು ಎಕ್ಸ್ಟ್ರಾ ಬಟ್ಟೆ. ಫ್ರೇಮ್ ಒಳಗಡೆ ಇರೋ ರಿಂಗ್ನ ಮೇಲ್ಗಡೆ ಈ ಥರ ಎರಡು ಬಟ್ಟೆನ ಇಟ್ಕೋಬೇಕು. ಆಮೇಲೆ ಮೇಲ್ಗಡೆ ಇನ್ನೊಂದು ರಿಂಗ್ನ ಫಿಟ್ ಮಾಡ್ಕೋಬೇಕು. ಫಿಟ್ ಮಾಡಿದಾದ್ಮೇಲೆ ಟೈಟಾಗಿ ಫಿಟ್ ಮಾಡ್ಕೊಳ್ಳಿ, ರಿಂಕಲ್ ಬರ್ದಂಗೆ. ಈ ಥರ ಎಳ್ಕೊಳ್ಳಿ, ಟೈಟಾಗಿ ಫಿಟ್ ಮಾಡಿ ಇವಾಗ ಫ್ರೇಮ್ನ ತಿರುಗಿಸ್ಕೋಬೇಕು. ಯಾಕಂದರೆ ಮೇನ್ ಬಟ್ಟೆ ಎಲ್ಲಿದೆ ಅಲ್ಲಿಂದನೇ ನಾವು ಚೈನ್ಸ್ ಹಾಕ್ಕೋಬೇಕು. ಅಂದರೆ ಚೈನ್ಸ್ ಹಾಕಿದರೆ ಎರಡು ಬಟ್ಟೆ ಅಟ್ಯಾಚ್ ಆಗುತ್ತೆ. ಕೆಳಗಡೆ ಬಟ್ಟೆಗೆ ಹಾಕೋಕ್ಕೆ ಹೋದರೆ ಗೊತ್ತಾಗಲ್ಲ, ಜಡ್ಜ್ಮೆಂಟ್ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ಮೇನ್ ಬಟ್ಟೆಗೆ ಚೈನ್ಸ್ ಹಾಕ್ತಾಯಿದ್ದೀನಿ. ನೋಡಿ, ಆರಿ ನೀಡಲ್ನೇ ತಗೊಂಡು ಆ ಲೈನ್ ಏನಿದೆಯಲ್ಲ, ಎಡ್ಜ್ ಲೈನು, ಅದರ ಮೇಲ್ಗಡೆನೆ ಒಂದು ಲೈನ್ ನಾರ್ಮಲ್ ಆಗಿರೋ ಕಾಟನ್ ಥ್ರೆಡ್ ತಗೊಂಡು ಒಂದು ಲೈನು ಚೈನ್ಸ್, ನಾರ್ಮಲ್ ಬೇಸಿಕ್ ಚೈನ್ ಹಾಕ್ತೀವಲ್ಲ ಆರಿ ವರ್ಕಲ್ಲಿ, ಆ ಚೈನ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಮಗೆ ಯಾವ ಟೈಲರು ಬೇಡ, ಯಾವ ಮಷೀನು ಬೇಕಾಗಿಲ್ಲ. ಮನೆಯಲ್ಲಿ ಮಷೀನ್ ಇಲ್ಲ ಅಂತ ಯಾರೂ ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ. ನೀವು ನಿಮ್ಮದೇ ಮನೆಯಲ್ಲೇ ಕೈಯಲ್ಲಿ ಓನಾಗಿ ಅಟ್ಯಾಚ್ ಮಾಡ್ಕೋಬೋದು. ತುಂಬ ಈಸಿ ಆಗಿದೆ ಇದು. ಇಲ್ಲಿ ನೋಡಿ, ಈ ಥರ ಒಂದು ಲೈನ್ ಫುಲ್ ಹಾಕ್ತಾ ಹೋಗಬೇಕು ಡೆಡ್ ಎಂಡ್ವರೆಗೂ. ಆ ರೌಂಡ್ ಎಂಡಿಂಗ್ ಏನಿದೆಯಲ್ಲ, ಲೈನ್ ಎಂಡ್ ಆಗೋವರೆಗೂ ರೌಂಡ್ವರೆಗೂ ಹಾಕಿ ನಾಟ್ ಹಾಕಿ ತೆಗಿತೀನಿ ನಾನಿವಾಗ. ಇವಾಗ ಬಟ್ಟೆನ ಸೀದಾ ಮಾಡ್ಕೋಬೇಕು. ಹಿಂದ್ಗಡೆ ಇರುತ್ತಲ್ಲ ನೋಡಿ, ಈ ಥರ ಇರುತ್ತೆ. ಇವಾಗ ಈ ಥರ ವರ್ಕ್ ಹಾಕಿರೋದು, ನಾವು ಚೈನ್ ಹಾಕಿರೋದು ಈ ಥರ ಸೀದಾ ಮಾಡಿಕೊಂಡು ಫ್ರೇಮ್ಗೆ ಫಿಟ್ ಮಾಡ್ಕೋಬೇಕು. ಯಾರಿಗೆಲ್ಲ ಈ ಟಿಪ್ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ, ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.